Hey guys, welcome back to my YouTube channel. This is Sanjana. Day 5 ಆಫ್ ಮೈ 2026. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾವು ನಮ್ಮ ಸುದೀಪ್ ಅವ್ರ ಜೊತೆ ಇದ್ದೀವಿ. ಶಾರ್ಟ್ ಮೂವಿ ಪ್ರಮೋಷನ್ ವಿಡಿಯೋ ಮಾಡ್ತಾ ಇರೋದು. ಎಸ್, ಶಾರ್ಟ್ ಮೂವಿ ಡೈರೆಕ್ಟರ್ ಅವರು ಇಲ್ಲೇ ನಮ್ಮ ಜೊತೆ ಲೈವ್ ಅಲ್ಲಿ ಇದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದೀಪ್ ಅಂತ. ಫ್ಯಾನ್ ಚಾನಲ್ಸ್ ಅವ್ರಿಗೆಲ್ಲ. ಸೊ ಮೂವಿ ಟೈಟಲ್ ಏನು ಸರ್? ಮೂವಿ ಟೈಟಲ್ ಏನು ಅಂದ್ರೆ ತಿಥಿ ದಿನ ಸತ್ತ ಅಂತ. ತಿಥಿ ದಿನ ಸತ್ತ. ಹ್ಮ್. ವಿಯರ್ಡ್ ಆಗಿದೆಯಲ್ಲ. ನಿಮ್ಗೆ ಏನು ಟೈಟಲ್ ಅರ್ಥ ಏನು? ಟೈಟಲ್ ಅರ್ಥ ಏನು ಅಂದ್ರೆ ಆ ಮೂವಿ ನೋಡಿದ್ಮೇಲೆ ಅರ್ಥ ಆಗೋದು. ಓಕೆ. ಯಾವಾಗ ರಿಲೀಸ್ ಮಾಡ್ಬೇಕು ಅಂತ ಇದ್ದೀರಾ? ನಾನು ಏಪ್ರಿಲ್ ಆರ್ ಮೇ. ಓಕೆ. ನೀವು ಯಾಕಾಗಿ ಈ ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಂದೊಂದು ಏನು ತುಂಬಾ ಹೇಳ್ಕೊಳಲ್ಲ. ನನ್ನ ಚಿಕ್ಕ ವಯಸ್ಸಿಂದ ಒಂದೇ ಒಂದು ಆಸೆ. ಒಬ್ರು ನೋಡಿ ಇನ್ಸ್ಪೈರ್ ಆದವನು. ಅದ್ನ ನೋಡ್ಬಿಟ್ಟು ನನಗೆ ಹಿಂಗೆ ಬದುಕ್ಬೇಕು, ಇವ್ರ ತರನೇ ಬದುಕ್ಬೇಕು, ಧೈರ್ಯವಾಗಿ ಮುನ್ನುಗ್ಬೇಕು. ಏನಿದ್ರು ರಿಯಾಲಿಟಿ ಇದೆಯಲ್ಲ ಅದನ್ನ ಕ್ಯಾಚ್ ಮಾಡ್ತೀನಿ. ಅದನ್ನೇ ಅದೇ ರಿಯಾಲಿಟಿನ ಈಗಿನ ಜನರೇಷನ್ ಹೇಗಿದೆಯೋ ಅದನ್ನ ಈ ಮೂವಿಲಿ ತೋರಿಸಿದ್ರು. ಒಂದು ಮೆಸೇಜ್ ಇದೆ. ಓಕೆ. ಯಾರಿಂದ ಇನ್‌ಸ್ಪೈರ್ ಆಗಿದ್ದೀರಾ ನೀವು? ನನಗೆ ನಾನೇ ಇನ್ಸ್ಪೈರ್. ಓಕೆ. ಸೊ ಅದೇ ನೀವು ನೆಕ್ಸ್ಟ್ ಕ್ವೆಷನ್‌ಗೆ ಆನ್ಸರ್ ಮಾಡಿಲ್ಲ. ಯಾಕೆ ಈ ಟೈಟಲ್ ಇಟ್ಟಿದ್ದೀರಾ ಅಂತ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಈ ಮೂವಿ ಹ್ಮ್. ಉದ್ದೇಶ ಏನು ಅಂತ? ಉದ್ದೇಶ ಈ ಮೂವಿ ಏನಕ್ಕೆ ಮಾಡ್ಬೇಕು ಅಂದ್ರೆ ನನಗೆ ಸುಮ್ಮನೆ ಕುಂತಾಗ ಮೈಂಡ್ ಫ್ರೀ ಆಗಿರುತ್ತೆ. ಸುಮ್ಮನೆ ಏನೋ ಒಂದು ಥಾಟ್ ಬಂತು ಅಂದ್ರೆ ಆ ಥಾಟ್ ಮೇಲೆ ನನಗೆ ಏನೇನು ಬರುತ್ತೆ ಅದನ್ನ ಬರೀತಾ ಇರ್ತೀನಿ. ಜನರನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಜನರನ್ನ ನಾನು ಹೆಂಗ್ ಅರ್ಥ ಮಾಡ್ಕೊಬೇಕು, ಅವ್ರು ಅರ್ಥ ಮಾಡ್ಕೊಳ್ಳೋದು ಹೆಂಗೆ ನಾವು ನೋಡ್ಬೇಕು. ಇನ್ನೊಂದು ಏನಂದ್ರೆ ಮೂವಿ ಜಸ್ಟ್ ನನ್ನ ಮೈಂಡ್ ಥಿಂಕಿಂದ ಒಂದು ಮೂವಿ ಅಷ್ಟೇ ವಿನಃ ಇಮ್ಯಾಜಿನೇಷನ್ ಕಲ್ಪನೆ ಅಂತಾರಲ್ಲ ಅಷ್ಟೇ. ಬಟ್ ಇದು ಯಾರನ್ನೂ ತಗೊಂಡು ಏನೋ ಒಂದು ಮಾಡ್ಬೇಕಂತದ್ದೇನಿಲ್ಲ. ತುಂಬಾ ಚೆನ್ನಾಗಿದೆ. ತುಂಬಾ ಅರ್ಥ ಆಗುತ್ತೆ. ಬುದ್ಧಿವಂತರಿಗಂತೂ ಮಾತ್ರ ತುಂಬಾ ಅರ್ಥ ಆಗುತ್ತೆ. ಒಂದು ಲವ್ ಸ್ಟೋರಿ ಮೂವಿ ಇದು. ನಾವ್ ಯಾಕೆ ನಿಮ್ ಮೂವಿನ ನೋಡ್ಬೇಕು? ಯಾಕ್ ನೋಡ್ಬೇಕು ಅಂದ್ರೆ ಎಲ್ರ ತರ ನಾನು ಮಾಡಲ್ಲ. ಯಾಕಂದ್ರೆ ನಾನು ಯಾರನ್ನೂ ಕಾಪಿ ಮಾಡಲ್ಲ. ನಾನು ಓನ್ ಆಗಿ ಮಾಡ್ತಿರೋದು. ಅದು ಪ್ರತಿಫಲ ಸಿಗುತ್ತೋ ನೋಡ್ತಾ ಬಿಡ್ತಾ ಅದು ಸೆಕೆಂಡ್ರಿ. ನಂದು ಅನ್ನೋದೊಂದು ಏನಾದ್ರು ಇರ್ಬೇಕು. ಅದು ಬಿಟ್ಟು ಇನ್ನೇನಿಲ್ಲ. ಓಕೆ ಸರ್. ಸರ್ ಕೊನೆಗೆ ಏನ್ ಹೇಳ್ತೀರಾ ಎಲ್ಲಾರ್ಗೂ? ಏನಿಲ್ಲ. ಈ ಮೂವಿಲಿ ಒಂದು ಮೆಸೇಜ್ ಇದೆ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಟ್ರೂ ಆಗಿ ಲವ್ ಮಾಡಿರೋರಿಗೆ ತುಂಬಾ ಅರ್ಥ ಆಗುತ್ತೆ. ಅಂಡ್ ಈ ಮೂವಿ ಸ್ವಲ್ಪ ತುಂಬಾ ಡಿಫರೆಂಟ್ ಆಗಿದೆ. ತುಂಬಾ ಟ್ವಿಸ್ಟ್‌ಗಳಿದೆ. ಸ್ವಲ್ಪ ಅರ್ಥ ಆಗಲ್ಲ. ಬೈಕೋಬೇಡಿ. ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಾನು ಒಂದ್ ದಿವಸ ಬಂದು ಲೈವಲ್ಲಿ ಹೇಳ್ತೀನಿ. ಅರ್ಥ ಏನು ಇದು ಅಂತ. ಆ ಮೂವಿ ನೇಮ್ ಏನಿಗ್ ಬಂತು, ಆಗಲ್ಲ ಅಂದ್ರೆ ಏನಕ್ಕೆ ಇನ್ನೇನಕ್ಕೆ ಮೂವಿ ಮಾಡ್ಬೇಕು ನೀವು? ಅರ್ಥ ಆಗೋ ತರ ತಾನೇ ಮೂವಿ ಮಾಡ್ಬೇಕು. ಅರ್ಥ ಆಗೋ ಥರನೇ ಅದೇ ಹೇಳ್ತಿರೋದು. ಟ್ರೂ ಆಗಿ ಯಾರು ಲವ್ ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಅರ್ಥ ಆಗೋದು. ಒಂದ್ ಜನರಿಗೊಂದು ಏನಾದ್ರು ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ನಂಗೆ 15 ವರ್ಷದ ಕನಸು ಈಗ ಒಂದ್ ಸ್ಟೆಪ್ಪಿಗೆ ಬರ್ತಿದೀನಿ ಅಂದ್ರೆ ಅದ್ ಎಲ್ಗಾರ ಕರ್ಕೊಂಡ್ ಹೋಗ್ಲಿ ನಾನು ಅದ್ರ ಮೇಲೆ ಹೋಪ್ ಇಟ್ಬಿಟ್ಟು ಮಾಡ್ತೀನಿ. ಅದು ನೋಡಿ ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ ಸರ್. ನಿಮ್ ಮೂವಿ ರಿಲೀಸ್ ಆಗ್ಬೇಕಾದ್ರೆ ನಾವೇ ನಿಮ್ಗ್ ಲೈವ್ ಮತ್ತೆ ಇನ್ನೊಂದ್ಸಲ ಪ್ರಮೋಷನ್ ಹಾ, ಮಾಡ್ತೀವಿ. ಓಕೆ. ಓಕೆ. ಖಂಡಿತ ಬರ್ತೀನಿ ನಾನು. ಓಕೆ ಸರ್. ಸೊ ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತೀವಿ. ನೀವು ಕೊನೆದಾಗಿ ಏನಾದ್ರು ಹೇಳ್ಬೇಕು ಅಂದ್ರೆ ಹೇಳ್ಬೋದು. ಹುಡುಗಿಯರು ತುಂಬಾ ಜನ ಇದ್ದಾರೆ. ನಂಗೆ ತುಂಬಾ ಎಕ್ಸ್‌ಪೀರಿಯನ್ಸ್ ಆಗಿದೆ. ಆದ್ರಿಂದ ಈ ವರ್ಷದಿಂದ ನಾವು ಸ್ವಲ್ಪ ತುಂಬಾ ಚೆನ್ನಾಗಿ ಬದುಕ್ರಿ. ನಿಮ್ಗೋಸ್ಕರನೇ ನೀವು ಬದುಕ್ರಿ. ಖುಷಿಯಾಗಿರಿ. ಯಾರನ್ನ ಮೆಚ್ಚೋ ಕೆಲ್ಸನೂ ಬೇಕಾಗಿಲ್ಲ. ನನ್ ಬಗ್ಗೆ ಎಷ್ಟೋ ಜನ ಕೆಟ್ಟದಾಗಿ ಮಾತಾಡಿದ್ರು ಪರವಾಗಿಲ್ಲ. ನಾನು ಪಾಸಿಟಿವ್ ಆಗೆ ತಗೊಳ್ಳೋದು. ಯಾಕೆ ಅಂದ್ರೆ ಅಷ್ಟು ಜನ ಎಲ್ಲ ಮಾತಾಡ್ತಿದಾರಲ್ಲ ನನ್ ಬಗ್ಗೆ ಮಾತಾಡೋರು ಯಾವ್ಯಾವ ಟಾಪಿಕ್ಸ್ ನನ್ ಬಗ್ಗೆ ಮಾತಾಡ್ತಾರೋ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತದೆ. ಥ್ಯಾಂಕ್ ಯು. ಆಂಡ್ ನಿಮ್ ಮೂವಿ ಪ್ರಮೋಷನ್ ಪೋಸ್ಟರ್ ಬಿಟ್ಟಾಗ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನಿಮ್ ಶಾರ್ಟ್ ಮೂವಿ ನಾವು ನೋಡ್ತೀವಿ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ ಸಪೋರ್ಟ್ ಬೇಕು ಸೊ ಪ್ಲೀಸ್ ಎಲ್ಲರಿಗೂ. ವಾಚ್ ಯಾವ್ದು ಏನ್ ಮೂವಿ ಹೆಸರು? ತಿಥಿ ದಿನ ಸತ್ತ. ಪ್ಲೀಸ್ ವಾಚ್ ಹಾ. ತಿಥಿ ದಿನ ಸತ್ತ ಆನ್ ಮೇ. ಈ ಮೂವಿ ನಾನು ರಿಲೀಸ್ ಮಾಡ್ಸೋದು ಲೆಜೆಂಡರಿ ಆಕ್ಟರ್ ಉಪೇಂದ್ರ ಸರ್ ಜೊತೆ ಅವ್ರಿಗೇನೆ ತೋರಿಸಿ ರಿಲೀಸ್ ಮಾಡೋದು. ಅವ್ರು ಸಿಗೋವರೆಗೂ ಈ ಮೂವಿನ ಮಾತ್ರ ನಾನು ರಿಲೀಸ್ ಮಾಡಲ್ಲ ಅಷ್ಟೇ. ಓಕೆ.
ಒಟ್ನಲ್ಲಿ ಈ ವರ್ಷದಲ್ಲೇ ಮಾಡ್ತೀನಿ. ಬಟ್ ಅವ್ರು ಸಿಗೋವರೆಗೂ ಮಾಡಲ್ಲ. ಓಕೆ ಸರ್. ಆಲ್ ದಿ ಬೆಸ್ಟ್ ನಿಮ್ ಮೂವಿ ವರ್ಕ್ ಸಿಗಲ್ಲ. ಅಂಡ್ ಚೆನ್ನಾಗ್ ಮಾಡಿ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಖುಷಿಯಾಗಿರಿ. ಓಕೆ. ಥ್ಯಾಂಕ್ ಯು. See you on next video guys. Thank you for watching. Bye bye.